ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ನೂರ್ ಜಹಾನ್. ಮಕರ ಸಂಕ್ರಾಂತಿ ಹೊಸ ವರ್ಷದ ಮೊದಲ ಹಬ್ಬವಾಗಿದ್ದು ಸಮೃದ್ಧಿ ಮತ್ತು ಋತು ಬದಲಾವಣೆಯ ಸಂಕೇತವಾಗಿದೆ. ದಕ್ಷಿಣ ಭಾರತದ ಪ್ರಮುಖ ಸುಗ್ಗಿ ಹಬ್ಬದ ಸಂಕ್ರಾಂತಿ ಸಂಭ್ರಮ ಬೋಗಿ ಹಬ್ಬದೊಂದಿಗೆ ಆರಂಭವಾಗುತ್ತದೆ. 3 ದಿನಗಳ ಕಾಲ ನಡೆಯುವ ಸಂಕ್ರಾಂತಿ ಉತ್ಸವ ಮೊದಲ ದಿನದ ಆಚರಣೆಯೇ ಈ ಬೋಗಿ ಹಬ್ಬ. ಹಳೆಯದನ್ನ ತೊರೆದು ಹೊಸದನ್ನ ಬರಮಾಡಿಕೊಳ್ಳುವ, ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಈ ಹಬ್ಬದ ಹಿಂದೆ ಒಂದಷ್ಟು ಇತಿಹಾಸ ಹಾಗೂ ಆಳವಾದ ಜ್ಯೋತಿಷ್ಯದ ನಂಟಿದೆ. ಹೌದು, ಬೋಗಿ ಹಬ್ಬದ ಬೇರುಗಳು ಪ್ರಾಚೀನ ದ್ರಾವಿಡ ಕೃಷಿ ಸಂಪ್ರದಾಯದಲ್ಲಿ ಅಡಗಿವೆ. ಇತಿಹಾಸದ ಪ್ರಕಾರ ಇದು ವೈದಿಕ ಪೂರ್ವದ ಸುಗ್ಗಿಯ ಆಚರಣೆಯಾಗಿದ್ದು, ಜನರು ಹಳೆಯ ಬಟ್ಟೆಗಳು, ಅನುಕಂಪದ ವಸ್ತುಗಳು ಮತ್ತು ಕೃಷಿಯ ತ್ಯಾಜ್ಯಗಳನ್ನು ಸುಡುವ ಮೂಲಕ ಶುದ್ಧೀಕರಣದ ಪ್ರಕ್ರಿಯೆಯನ್ನು ನಡೆಸುತ್ತಾರೆ. ಇದು ಮಾರ್ಗಶಿರ ಮಾಸದ ಅಂತ್ಯ ಮತ್ತು ಪುಷ್ಯ ಮಾಸದ ಆರಂಭವನ್ನು ಸೂಚಿಸುತ್ತದೆ, ಅಂದರೆ ಸಮೃದ್ಧಿಯ ಕಾಲ, ಉದಯ ಎಂದರ್ಥ. ಮಕರ ಸಂಕ್ರಾಂತಿ ಹಬ್ಬವು ಜನವರಿ 14 ಅಥವಾ 15ರಂದು ಆಚರಿಸಲಾಗುವ ಸೂರ್ಯನ ಉತ್ತರಾಯಣ ಆರಂಭ ಮತ್ತು ಸುಗ್ಗಿ ಕಾಲವನ್ನು ಸೂಚಿಸುವ ಪ್ರಮುಖ ಹಬ್ಬವಾಗಿದೆ. ಇದು ಸೂರ್ಯ ದೇವರಿಗೆ ಅರ್ಪಿತವಾಗಿದ್ದು, ಎಳ್ಳು ಬೆಲ್ಲ ಹಂಚುವುದು, ಗಾಳಿಪಟ ಹಾರಿಸುವುದು, ದನ ಕರುಗಳಿಗೆ ಪೂಜೆ ಮಾಡುವುದು ಮತ್ತು ಹೊಸ ಬೆಳೆಗಳೊಂದಿಗೆ ಸಿಹಿ ತಿಂಡಿಗಳನ್ನು ತಯಾರಿಸುವುದರೊಂದಿಗೆ ಕುಟುಂಬದ ಸದಸ್ಯರೊಂದಿಗೆ ಸಂಭ್ರಮಿಸಲಾಗುತ್ತದೆ. ಈ ಹಬ್ಬವು ಸ್ನೇಹ, ಸಮೃದ್ಧಿ ಮತ್ತು ಹೊಸ ಆರಂಭಗಳ ಸಂಕೇತವಾಗಿದೆ. ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಇದು ದಕ್ಷಿಣಾಯನ ಮುಗಿದು ಉತ್ತರಾಯಣ ಆರಂಭವಾಗುವ ಶುಭ ಕಾಲ. ರೈತರು ಹೊಸ ಬೆಳೆಯ ಕೃತಜ್ಞತೆ ಸಲ್ಲಿಸಲು ಮತ್ತು ದನ ಕರುಗಳ ಸೇವೆಗೆ ಗೌರವ ಸಲ್ಲಿಸಲು ಆಚರಿಸಲಾಗುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಎಂಬಂತೆ ಎಳ್ಳು ಬೆಲ್ಲ, ಕಬ್ಬು ಇತ್ಯಾದಿಗಳನ್ನು ಬಂಧು ಮಿತ್ರರಿಗೆ ಹಂಚಲಾಗುತ್ತದೆ. ಇದು ಬಾಂಧವ್ಯ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿ ಹಬ್ಬವು ದೇಶದಾದ್ಯಂತ ವೈವಿಧ್ಯಮಯ ಆಚರಣೆಗಳೊಂದಿಗೆ ಸಂತೋಷ ಮತ್ತು ಸೌಹಾರ್ದತೆ ತುಂಬಿದ ಹಬ್ಬವಾಗಿದೆ. ಸಮಸ್ತ ಪ್ರಜಾವಾಹಿನಿ ವೀಕ್ಷಕರಿಗೆ ಹಾಗೂ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.